ನಮಸ್ಕಾರ. ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ವಿಷಯಗಳ ಕುರಿತಾದ ಈ ಎಕ್ಸಾಮ್ ಮಾಸ್ಟರ್ ಕ್ಲಾಸ್ ವಿಶ್ಲೇಷಣೆಗೆ ಸ್ವಾಗತ. ಲಾ ಎಕ್ಸಾಮ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಇದೊಂದು ಪರ್ಫೆಕ್ಟ್ ಗೈಡ್. ಇವತ್ತು ನಾವು ಕಾಂಪ್ಲೆಕ್ಸ್ ಆಗಿರೋ ಲೀಗಲ್ ಥಿಯರಿಗಳನ್ನ ಎಕ್ಸಾಮ್ಗೆ ಬೇಕಾದ ಹಾಗೆ ಬಹಳ ಸಿಂಪಲ್ ಆಗಿ ಡಿಕೋಡ್ ಮಾಡಲಿದ್ದೇವೆ. ಓಕೆ, ನೇರವಾಗಿ ವಿಷಯಕ್ಕೆ ಬರೋಣ. ಇಡೀ ಅಂತಾರಾಷ್ಟ್ರೀಯ ನ್ಯಾಯಶಾಸ್ತ್ರದ ಸೆಂಟರಲ್ಲಿರೋ ಒಂದು ಬೇಸಿಕ್ ಪ್ರಶ್ನೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಜವಾಗಿಯೂ ಈ ಕಾನೂನಿನ ಪವರ್ ಅಥವಾ ಅಧಿಕಾರ ಯಾರ ಕೈಯಲ್ಲಿದೆ? ಬರೀ ದೇಶಗಳ ಕೈಯಲ್ಲಿ ಮಾತ್ರ ಇದೆಯಾ ಅಥವಾ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೂ ಈ ಅಧಿಕಾರ ಇದೆಯಾ? ಬನ್ನಿ ಇದಕ್ಕೆ ಉತ್ತರ ಹುಡ್ಕೋಣ. ಇಂದಿನ ನಮ್ಮ ಚರ್ಚೆಯ ಟಾಪಿಕ್ಸ್ ಲಿಸ್ಟ್ ಹೀಗಿದೆ ನೋಡಿ. ಇಂಟರ್ನ್ಯಾಷನಲ್ ಲೀಗಲ್ ಪರ್ಸನಾಲಿಟಿ, ಪ್ರಮುಖ ಥಿಯರಿಗಳು, ಸಬ್ಜೆಕ್ಟ್ಗಳ ಕ್ಯಾಟಗರಿಗಳು, ಪ್ರೈಮರಿ ಸಬ್ಜೆಕ್ಟ್ ಆಗಿ ಸ್ಟೇಟ್ ಅಥವಾ ರಾಷ್ಟ್ರ, ಮತ್ತು ಕೊನೆಯದಾಗಿ ಕೆಲವು ಲ್ಯಾಂಡ್ ಮಾರ್ಕ್ ಕೇಸ್ ಲಾಸ್. ಎಕ್ಸಾಮ್ನಲ್ಲಿ ಹೆಚ್ಚು ಸ್ಕೋರ್ ಮಾಡೋಕೆ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್. ಈಗ ಮೊದಲನೇ ಸೆಕ್ಷನ್ಗೆ ಹೋಗೋಣ. ಅಂತಾರಾಷ್ಟ್ರೀಯ ಕಾನೂನಿನ ಇಡೀ ಸ್ಟ್ರಕ್ಚರ್ ಹೇಗೆ ನಿಂತಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ನಿಂದ ನೋಡಿದಾಗ ಈ ಇಂಟರ್ನ್ಯಾಷನಲ್ ಲೀಗಲ್ ಪರ್ಸನಾಲಿಟಿಯ ಡೆಫಿನೇಷನ್ ಕಲಿಯೋದು ಮಸ್ಟ್. ಗ್ಲೋಬಲ್ ಲೆವೆಲ್ನಲ್ಲಿ ನಮಗೊಂದು ಐಡೆಂಟಿಟಿ ಸಿಗೋದು ಇದರಿಂದಲೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದುವುದು, ಟ್ರಿಬ್ಯುನಲ್ಗಳ ಮುನ್ನೆ ಕ್ಲೇಮ್ ಮಾಡೋದು, ಟ್ರೀಟಿ ಅಥವಾ ಒಪ್ಪಂದಗಳನ್ನು ಮಾಡ್ಕೊಳ್ಳೋದು, ಮತ್ತು ಇಮ್ಯುನಿಟೀಸ್ ಅಂದರೆ ವಿನಾಯಿತಿಗಳನ್ನು ಪಡೆಯುವ ಕೆಪಾಸಿಟಿಗೆ ಲೀಗಲ್ ಪರ್ಸನಾಲಿಟಿ ಅಂತೀವಿ. ಆನ್ಸರ್ ಶೀಟ್ನಲ್ಲಿ ಈ 4 ಪಾಯಿಂಟ್ಸ್ ಬುಲೆಟ್ಸ್ ಹಾಕಿ ಬರೆದ್ರೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ. ಡೆಫಿನಿಷನ್ ಆಯ್ತಲ್ಲ, ಈಗ ಮುಂದೆ ಹೋಗೋಣ. ಹಿಸ್ಟ್ರಿಯಲ್ಲಿ ನಮ್ಮ ಜ್ಯೂರಿಸ್ಟ್ಗಳ ನಡುವೆ ಈ ಲೀಗಲ್ ಪರ್ಸನಾಲಿಟಿ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆನೇ ದೊಡ್ಡ ಡಿಬೇಟ್ಸ್ ನಡೆದಿವೆ. ಅದರ ಬಗ್ಗೆ 2ನೇ ಸೆಕ್ಷನ್ನಲ್ಲಿ ನೋಡೋಣ. ಎಕ್ಸಾಮ್ಸ್ನಲ್ಲಿ ಪದೇ ಪದೇ ಕೇಳೋ 3 ಪ್ರಮುಖ ಹಿಸ್ಟಾರಿಕಲ್ ಥಿಯರಿಗಳನ್ನ ಇಲ್ಲಿ ಕಂಪೇರ್ ಮಾಡಲಾಗಿದೆ. ಓಪೆನ್ಹೈಮ್ ಮತ್ತೆ ಟ್ರಿಪಲ್ ಅವರ ರಿಯಲಿಸ್ಟ್ ಥಿಯರಿ ಪ್ರಕಾರ ಕೇವಲ ಸ್ಟೇಟ್ಸ್ ಅಥವಾ ರಾಷ್ಟ್ರಗಳು ಮಾತ್ರ ಸಬ್ಜೆಕ್ಟ್ಸ್, ಆದರೆ ಹ್ಯಾನ್ಸ್ ಕೆಲ್ಸನ್ ಅವರ ಫಿಕ್ಷನಲ್ ಥಿಯರಿ ಪ್ರಕಾರ ಅಂತಿಮವಾಗಿ ವ್ಯಕ್ತಿಗಳು ಮಾತ್ರ ಸಬ್ಜೆಕ್ಟ್ಸ್. ಇನ್ನು ಜೆ ಸ್ಟಾರ್ಕ್ ಅವರ ಮಾಡರ್ನ್ ಥಿಯರಿ ಸ್ವಲ್ಪ ಡಿಫ್ರೆಂಟ್. ಇದು ರಾಷ್ಟ್ರಗಳನ್ನ ಪ್ರೈಮರಿ ಅಂತ ಹೇಳ್ತಾನೆ, ಇತರರಿಗೂ ಲಿಮಿಟೆಡ್ ಪವರ್ಸ್ ಇದೆ ಅನ್ನುತ್ತೆ. ಈ 3 ಥಿಯರಿಗಳ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈಗ ಈ ಮಾಡರ್ನ್ ಥಿಯರಿನೇ ಬೇಸ್ ಆಗಿಟ್ಕೊಂಡು ಪ್ರೆಸೆಂಟ್ ಸಿಸ್ಟಮ್ನಲ್ಲಿ ಯಾವೆಲ್ಲ ಕ್ಯಾಟಗರಿಗಳಿದೆ ಅಂತ 3ನೇ ಸೆಕ್ಷನಲ್ಲಿ ನೋಡೋಣ. ಸ್ಟೂಡೆಂಟ್ಸ್, ಇಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಇಲ್ಲಿ 4 ಕ್ಯಾಟಗರಿಗಳಿವೆ. ಮೊದಲನೆಯದು ಫುಲ್ ಕೆಪಾಸಿಟಿ ಇರೋ ಸಾವರಿನ್ ಸ್ಟೇಟ್ಸ್ ಅಥವಾ ಸಾರ್ವಭೌಮ ರಾಷ್ಟ್ರಗಳು. ಎರಡನೆಯದು ಫಂಕ್ಷನಲ್ ಕೆಪಾಸಿಟಿ ಇರೋ UN, WTOನಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಮೂರನೆಯದು ಟೆಂಪ್ರರಿ ಪವರ್ ಇರೋ ನಾನ್ ಸ್ಟೇಟ್ ಎಂಟಿಟೀಸ್. ಮತ್ತು 4ನೆಯದು ಇಂಡಿವಿಜುವಲ್ಸ್ ಅಥವಾ ವ್ಯಕ್ತಿಗಳು. ಇದರಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ವ್ಯಕ್ತಿಗಳು ಕೇವಲ ಆಬ್ಜೆಕ್ಟ್ ಆಗಿರದೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಲ್ಲಿ ವಾರ್ ಕ್ರೈಮ್ಸ್ನಂತಹ ನೇರ ಹೊಣೆಗಾರಿಕೆ ಮತ್ತು ಹ್ಯೂಮನ್ ರೈಟ್ಸ್ನಂತಹ ಹಕ್ಕುಗಳನ್ನು ಪಡೆಯುವ ಹಂತಕ್ಕೆ ಬೆಳೆದಿರೋದು. ಬನ್ನಿ ಈಗ ಈ ಇಡೀ ಸಿಸ್ಟಮ್ನ ಸೂಪರ್ಸ್ಟಾರ್ ಬಗ್ಗೆ ಮಾತಾಡೋಣ. ಅದೇ ಪ್ರೈಮರಿ ಸಬ್ಜೆಕ್ಟ್ ಆಗಿರೋ ನಮ್ಮ ಸಾರ್ವಭೌಮ ರಾಷ್ಟ್ರ ಅಥವಾ ಸ್ಟೇಟ್. ನೀವು ಯಾವುದೇ ಸಿವಿಲ್ ಸರ್ವಿಸ್ ಅಥವಾ ಲಾ ಎಕ್ಸಾಮ್ ಬರೀರಿ, 1933ರ ಮಾಂಟಿವಿಡಿಯೋ ಕನ್ವೆನ್ಷನ್ನ ಆರ್ಟಿಕಲ್ 1ರ ಚೆಕ್ ಲಿಸ್ಟ್ ನಿಮಗೆ ಬಾಯ್ಪಾಠ ಆಗಿರಲೇಬೇಕು. ಒಂದು ಸ್ಟೇಟ್ ಅಂತ ಅನ್ಸ್ಕೋಬೇಕಾದ್ರೆ 4 ಎಸೆನ್ಷಿಯಲ್ಸ್ ಬೇಕು. ಮೊದಲನೇದು ಪರ್ಮನೆಂಟ್ ಪಾಪ್ಯುಲೇಷನ್ ಅಂದರೆ ಶಾಶ್ವತ ಜನಸಂಖ್ಯೆ. ಎರಡನೇದು ಡಿಫೈನ್ಡ್ ಟೆರಿಟರಿ ಅಥವಾ ನಿರ್ದಿಷ್ಟ ಭೂಪ್ರದೇಶ. ಮೂರನೇದು ಗವರ್ನ್ಮೆಂಟ್. ಮತ್ತು 4ನೇದು ಬೇರೆ ದೇಶಗಳ ಜೊತೆ ರಿಲೇಷನ್ಸ್ ಇಟ್ಕೊಳ್ಳೋ ಕೆಪಾಸಿಟಿ. ಈ 4 ಇದ್ರೆ ಮಾತ್ರ ಅದು ಸ್ಟೇಟ್. ಹಾಗಾದ್ರೆ ಸ್ಟೇಟ್ ಯಾಕೆಷ್ಟು ಪವರ್ಫುಲ್? ರಾಷ್ಟ್ರಗಳಿಗೆ ಪ್ಲೆನರಿ ಕೆಪಾಸಿಟಿ ಇರುತ್ತೆ. ಅಂದ್ರೆ ಅವು ನ್ಯಾಚುರಲ್ ಆಗಿ ಎಲ್ಲಾ ಹಕ್ಕುಗಳನ್ನು ಹೊಂದಿರುತ್ತವೆ ಮತ್ತು ಲೀಗಲ್ ಸಿಸ್ಟಮನ್ನೇ ಕ್ರಿಯೇಟ್ ಮಾಡುತ್ತವೆ. ಆದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗೆ ಕೇವಲ ಫಂಕ್ಷನಲ್ ಕೆಪಾಸಿಟಿ ಇರುತ್ತೆ. ಅಂದ್ರೆ ಅವುಗಳ ಚಾರ್ಟರ್ನಲ್ಲಿ ಎಷ್ಟು ಪವರ್ ಕೊಟ್ಟಿದ್ದಾರೋ ಅಷ್ಟು ಮಾತ್ರ. ಈ ಡಿಫರೆನ್ಸನ್ನ ಎಕ್ಸಾಮ್ನಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಮ ಆನ್ಸರ್ಗೆ ಒಳ್ಳೆ ವೇಟೇಜ್ ಸಿಗುತ್ತೆ. ಓಕೆ, ಇಲ್ಲಿಯವರೆಗೆ ಥಿಯರಿ ನೋಡಿದ್ವಿ. ಈಗ ಈ ಕಾನ್ಸೆಪ್ಟ್ಸ್ಗೆ ಜೀವ ತುಂಬಿದ, ಇತಿಹಾಸವನ್ನೇ ಬದಲಾಯಿಸಿದ 3 ಲ್ಯಾಂಡ್ ಮಾರ್ಕ್ ಕೇಸ್ ಲಾಸ್ ಬಗ್ಗೆ 5ನೇ ಸೆಕ್ಷನಲ್ಲಿ ನೋಡೋಣ. ಆನ್ಸರ್ಸ್ನಲ್ಲಿ ಈ ಕೇಸ್ಗಳನ್ನು ಕೋಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಹೈ ಯೀಲ್ಡ್ ಕೇಸ್ ಯಾವುದು ಅಂದರೆ 1948ರ ICJಯ ಅಡ್ವೈಸರಿ ಒಪಿನಿಯನ್, ರಿಪರೇಷನ್ ಫಾರ್ ಇಂಜುರೀಸ್ ಸಫರ್ಡ್ ಇನ್ ದ ಸರ್ವಿಸ್ ಆಫ್ ದ UN. ಇದು 1948ರಲ್ಲಿ ಜೆರುಸಲೆಂನಲ್ಲಿ ನಡೆದ ವಿಶ್ವಸಂಸ್ಥೆಯ ಸ್ವೀಡಿಷ್ ರಾಜತಾಂತ್ರಿಕ ಕೌಂಟ್ ಫೋಲ್ಕ್ ಬೆರ್ನಾಡೋಟೆ ಅವರ ಹತ್ಯೆಗೆ ಸಂಬಂಧಿಸಿದ ಕೇಸ್. ಇಲ್ಲಿ ಫ್ಯಾಕ್ಟ್ಸ್ ಅಂಡ್ ಇಶ್ಯೂ ಏನಪ್ಪಾ ಅಂದ್ರೆ, UN ಆ ಹತ್ಯೆಗೆ ಕಾರಣವಾದ ರಾಷ್ಟ್ರದ ಬಳಿ ಕಾಂಪೆನ್ಸೇಷನ್ ಕೇಳ್ತೋ. ಆದರೆ ಇಲ್ಲಿ ಹುಟ್ಕೊಂಡ ಅತಿ ದೊಡ್ಡ ಪ್ರಶ್ನೆ, ವಿಶ್ವಸಂಸ್ಥೆ ಅಂತ ಒಂದು ಸಂಸ್ಥೆಗೆ ಒಂದು ಸಾರ್ವಭೌಮ ರಾಷ್ಟ್ರದ ವಿರುದ್ಧ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ಲೇಮ್ ಮಾಡೋ ಲೀಗಲ್ ಪರ್ಸನಾಲಿಟಿ ಇದೆಯಾ? ಇದು ಸಾಂಪ್ರದಾಯಿಕ ರಿಯಲಿಸ್ಟ್ ಥಿಯರಿಗೆ ಒಂದು ಡೈರೆಕ್ಟ್ ಚಾಲೆಂಜ್ ಆಗಿತ್ತು. ಆಗ ICJ ಕೊಟ್ಟ ಜಜ್ಮೆಂಟ್ ಇಡೀ ಸಿಸ್ಟಮನ್ನೇ ಬದಲಾಯಿಸ್ತು.
UN ಒಂದು ರಾಷ್ಟ್ರ ಅಲ್ದೇ ಇದ್ರೂ ಅದು ಒಂದು ಇಂಟರ್ನ್ಯಾಷನಲ್ ಪರ್ಸನ್ ಅಂತ ICJ ಹೇಳ್ತು. ತನ್ನ ಕೆಲಸಗಳನ್ನ ಮಾಡೋಕೆ ಅದಕ್ಕೊಂದು ಫಂಕ್ಷನಲ್ ಲೀಗಲ್ ಪರ್ಸನಾಲಿಟಿ ಇದೆ ಅಂತ ತೀರ್ಪು ಕೊಡ್ತು. ಅಲ್ಲಿಗೆ ಬರೀ ಸ್ಟೇಟ್ಸ್ ಮಾತ್ರ ಸಬ್ಜೆಕ್ಟ್ಸ್ ಅನ್ನೋ ಮೊನೊಪೋಲಿ ಶಾಶ್ವತವಾಗಿ ಬ್ರೇಕ್ ಆಯ್ತು. ಈಗ ಎರಡನೇ ಲ್ಯಾಂಡ್ಮಾರ್ಕ್ ಕೇಸ್ಗೆ ಬರೋಣ. ಲಿಕ್ಟನ್ಸ್ಟೈನ್ ವರ್ಸಸ್ ಗ್ವಾಟೆಮಾಲಾ ನಡುವಿನ ನೋಟೆಬೋಮ್ ಕೇಸ್. ಸಿಟಿಸನ್ಶಿಪ್ ಮತ್ತು ಡಿಪ್ಲೊಮ್ಯಾಟಿಕ್ ಪ್ರೊಟೆಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ಕಥೆ ಏನಂದ್ರೆ, ಜರ್ಮನ್ ಮೂಲದ ಫ್ರೆಡ್ರಿಕ್ ನೋಟೆಬೋಮ್ 30 ವರ್ಷ ಗ್ವಾಟೆಮಾಲಾದಲ್ಲಿದ್ರು. ಆದರೆ 1939ರಲ್ಲಿ ಎನಿಮಿ ಏಲಿಯನ್ ಅಂತ ಕರೆಸ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋಕೆ ಲಿಕ್ಟನ್ಸ್ಟೈನ್ ಪೌರತ್ವವನ್ನ ದುಡ್ಡು ಕೊಟ್ಟು ತಗೊಳ್ತಾರೆ. ಆಮೇಲೆ ಗ್ವಾಟೆಮಾಲಾ ಅವರ ಆಸ್ತಿಯನ್ನು ಸೀಸ್ ಮಾಡುತ್ತೆ. ಇಲ್ಲಿ ಇಶ್ಯೂ ಏನಂದ್ರೆ, ನೈಜ ಸಂಬಂಧವೇ ಇಲ್ಲದ ಒಬ್ಬ ವ್ಯಕ್ತಿಗೆ ಒಂದು ರಾಷ್ಟ್ರ ಡಿಪ್ಲೊಮ್ಯಾಟಿಕ್ ಪ್ರೊಟೆಕ್ಷನ್ ಕೊಡ್ಬೋದಾ? ICJ ಬಹಳ ಸ್ಪಷ್ಟವಾಗಿ ಹೇಳ್ತು, ಸಿಟಿಸನ್ಶಿಪ್ ಅಂದ್ರೆ ಬರೀ ಒಂದು ಪೇಪರ್ ಅಲ್ಲ, ಅದಕ್ಕೊಂದು ಜೆನ್ಯೂನ್ ಲಿಂಕ್ ಅಂದ್ರೆ ನೈಜ ಸಂಪರ್ಕ ಇರಬೇಕು, ನಿಜವಾದ ಸಾಮಾಜಿಕ ಬಂಧ ಇರಬೇಕು. ಹೀಗಾಗಿ ಲಿಕ್ಟನ್ಸ್ಟೈನ್ಗೆ ಗ್ವಾಟೆಮಾಲಾ ವಿರುದ್ಧ ಕ್ಲೇಮ್ ಮಾಡೋ ಹಕ್ಕಿಲ್ಲ ಅಂತ ತೀರ್ಪು ಬಂತು. ಎಕ್ಸಾಮ್ನಲ್ಲಿ ಈ ಜೆನ್ಯೂನ್ ಲಿಂಕ್ ಅನ್ನೋ ಪದವನ್ನು ಹೈಲೈಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನಮ್ಮ ಕೊನೆಯ ಮತ್ತು ಅಷ್ಟೇ ಪ್ರಮುಖವಾದ ಕೇಸ್ ಸ್ಟಡಿ ಮಾವ್ರೊಮ್ಯಾಟಿಸ್ ಪ್ಯಾಲೆಸ್ಟೈನ್ ಕನ್ಸೆಷನ್ಸ್ ಕೇಸ್. ಇದು ಗ್ರೀಸ್ ಮತ್ತು ಗ್ರೇಟ್ ಬ್ರಿಟನ್ ನಡುವಿನ ವಿವಾದ. ಇಲ್ಲಿ ಏನಾಯಿತು ಅಂದ್ರೆ, ಮಾವ್ರೊಮ್ಯಾಟಿಸ್ ಅನ್ನೋ ಗ್ರೀಕ್ ಇಂಜಿನಿಯರ್ಗೆ ಬ್ರಿಟಿಷ್ ಅಧಿಕಾರಿಗಳು ಕನ್ಸೆಷನ್ಸ್ ನಿರಾಕರಿಸ್ತಾರೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಡೈರೆಕ್ಟ್ ಆಗಿ ಬ್ರಿಟಿಷ್ ಎಂಪೈರ್ ವಿರುದ್ಧ ಕೇಸ್ ಹಾಕೋಕ್ಕಾಗಲ್ಲ. ಹಾಗಾಗಿ ಗ್ರೀಸ್ ಸರ್ಕಾರ ಅವನ ಪರವಾಗಿ ಎಂಟ್ರಿ ಕೊಡುತ್ತೆ. ಒಂದು ದೇಶ ತನ್ನ ಪ್ರಜೆಯ ಖಾಸಗಿ ಕಮರ್ಷಿಯಲ್ ಕ್ಲೇಮ್ ಅನ್ನ ಕೈಗೆತ್ತಿಕೊಂಡಾಗ ಲೀಗಲ್ ಆಗಿ ಏನಾಗುತ್ತೆ ಅನ್ನೋದು ಇಲ್ಲಿನ ಇಶ್ಯೂ. PCIJ ಜಡ್ಜ್ಮೆಂಟ್ ಪ್ರಕಾರ ಒಂದು ರಾಷ್ಟ್ರ ತನ್ನ ಪ್ರಜೆಯ ಕೇಸನ್ನ ತಗೊಂಡಾಗ ಅದು ಆ ರಾಷ್ಟ್ರದ ಸ್ವಂತ ಹಕ್ಕಾಗಿ ಬದಲಾಗುತ್ತೆ. ಅಂದ್ರೆ ಒಂದು ಪ್ರೈವೇಟ್ ಪ್ರಾಬ್ಲಮ್ ಸ್ಟೇಟ್ ವರ್ಸಸ್ ಸ್ಟೇಟ್ ಡಿಸ್ಪ್ಯೂಟ್ ಆಗಿ ಕನ್ವರ್ಟ್ ಆಗುತ್ತೆ. ವ್ಯಕ್ತಿಗಳು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಜಸ್ಟಿಸ್ ಪಡೆಯೋಕೆ ತಮ್ಮ ದೇಶವನ್ನೇ ಡಿಪೆಂಡ್ ಆಗಬೇಕು ಅನ್ನೋದನ್ನ ಇದು ಪರ್ಫೆಕ್ಟಾಗಿ ಪ್ರೂವ್ ಮಾಡುತ್ತೆ. ಈ ಎಕ್ಸಾಮ್ ಪ್ರಿಪರೇಷನ್ ವಿಶ್ಲೇಷಣೆಯನ್ನು ಮುಗಿಸೋ ಮುನ್ನ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇವತ್ತು ನಾನ್ ಸ್ಟೇಟ್ ಎಂಟಿಟೀಸ್, MNCಗಳು ಮತ್ತು ವ್ಯಕ್ತಿಗಳು ದಿನೇ ದಿನೇ ಹೆಚ್ಚು ಪವರ್ಫುಲ್ ಆಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಸ್ಟೇಟ್ ಅಥವಾ ರಾಷ್ಟ್ರವೇ ಹೀಗೆ ಸುಪ್ರೀಂ ಆಗಿ ಉಳಿಯುತ್ತಾ? ಸ್ವಲ್ಪ ಯೋಚಿಸಿ. ಇವತ್ತಿನ ಈ ಸೆಷನ್ ಎಕ್ಸಾಮ್ ಪ್ರಿಪರೇಷನ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್.